ಇಲ್ಲಿ ನೋಡಿ ಕೀ ಅವರು ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಏನೋ ಬಿಟ್ಟಿದ್ರ. ಇವಾಗ ಬಿಟ್ಟಾದ್ಮೇಲೆ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಬಂದೇ ಬರುತ್ತೆ, ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇಂದ ನಮ್ಗೆ ಏನು ಯೂಸು, ಇದೇನಕ್ಕೆ ಬಿಟ್ಟಿದ್ದಾರೆ ಅಂತ ಡೌಟ್ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಒಂದು ಯೂಸ್ಫುಲ್ ಲೆವೆಲೇ ಬೇರೆ ಲೆವೆಲಲ್ಲಿ ಇರುತ್ತೆ. ಮತ್ತೆ ಇದರಿಂದ ಏನು ಯೂಸ್ಫುಲ್ಲು ಮತ್ತೆ ಇದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅದೆಲ್ಲ ಕೂಡ ಡೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂದರೆ ಇದು ಸ್ಟೆಪ್ 1 ಆಫ್ ದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ. ಇವಾಗ ನೀವು ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಯೂಸ್ಫುಲ್ ಆಗ್ತಾ ಇದ್ರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಪೇಜ್ ನಾನು ನೋಡಿದೆ, ಇಲ್ಲಿ ಯಾವುದೇ ಥರದ ಕಾಲೇಜ್ ನೇಮ್ ಏನು ಕೊಟ್ಟಿಲ್ಲ. ಅಂದರೆ ಇದು ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. ಕಾಲೇಜ್ ನೇಮ್ ಗೊತ್ತಿಲ್ಲ ಅಂದರೆ ನಮಗೇನು ಇಲ್ಲಿ ಏನು ಡಾಟಾನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಆ ಕಾಲೇಜ್ದು, ಅದಕ್ಕೋಸ್ಕರ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ 4ನೇ ಪೇಜ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಕಾಲೇಜ್ ನಾನು ನೋಡ್ತಾ ಇರೋದು ಇವಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಹಾವೇರಿಲಿರೋದು. ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ದೇವಗಿರಿ ಹಾವೇರಿಲಿದೆ. ಮತ್ತು ಇವಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಹಾವೇರಿಲಿ, ಈ ಒಂದು ಕಾಲೇಜಲ್ಲಿ ನಿಮಗೆ ಯಾವ್ಯಾವ ಬ್ರಾಂಚ್ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಇರಲ್ಲ. ಆಪ್ಷನ್ ಟ್ರೈ ಮಾಡಬೇಕಂದ್ರೆ ಆ ಒಂದು ಕಾಲೇಜಲ್ಲಿ ನೀವು ಬ್ರಾಂಚ್ ಇರೋದು ನೀವು ತಿಳ್ಕೊಬೇಕು. ಎಲ್ಲ ಕಾಲೇಜಲ್ಲೂ ಎಲ್ಲ ಬ್ರಾಂಚು ಇರಲ್ಲ, ಅದು ನೀವು ತಲೆಯಲ್ಲಿ ಫಸ್ಟ್ ಕ್ಲಾರಿಟಿ ಇರಲಿ. ಈ ಒಂದು ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಇದೆ ಅಂದರೆ ಇಲ್ಲಿ ನೋಡ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ನೋಡಿ, ಈ ಒಂದು ಕಾಲೇಜ್ ಇರೋದೇ 4. ಇದು ಬಿಟ್ಬಿಟ್ಟು ನೀವೇನಾದರೂ ಟ್ರಿಪಲ್ ಕೊಡಬೇಕಂದ್ರೆ ಈ ಒಂದು ಕಾಲೇಜಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದನ್ನ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಅದಾದಮೇಲೆ ನೀವು ಪಕ್ಕದಲ್ಲಿ ನೀವು ಬರ್ಬೋದು. ಈ ಒಂದು ಕಾಲೇಜಲ್ಲಿ ಟೋಟಲ್ ಇನ್ಟೇಕ್ ಎಷ್ಟಿದೆ, ಎಷ್ಟು ಜನನ ಅಡ್ಮಿಷನ್ ಮಾಡಿಸ್ಕೋತಾರೆ ಪ್ರತಿ ಬ್ರಾಂಚ್ಗೆ ನನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ಗೂ ನೀವು ನೋಡ್ಬೋದು 60 ಇದೆ, ಸಿವಿಲ್ ಮೆಕ್ಕಿಗೂ ಕೂಡ 60 ಇದೆ. ಅಂದರೆ ಟೋಟಲ್ ಆಗಿ 60 ಪ್ರತಿ ಬ್ರಾಂಚ್ಗೂ ಕೂಡ ಇನ್ಟೇಕು. ಸೀಟಿಂದ 60 ಜನನ ಅಡ್ಮಿಷನ್ ಮಾಡಿಸ್ಕೋತಾರೆ. ಇಲ್ಲಿ ನೀವು ನೋಡ್ಬೋದು. ಮತ್ತು ರಿಸರ್ವೇಷನ್ ಯಾವ ರೀತಿ ಇದೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಎಲ್ಲರನ್ನೂ ಕೂಡ ಇವಾಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ 60 ಸೀಟ್ಸಲ್ಲಿ 3 ಸೀಟ್ಸ್ನ ರಿಸರ್ವ್ ಮಾಡಿ ಮಡಗಿದ್ದಾರೆ. ಅಂದರೆ 5% ಸೀಟ್ಸು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗಾಗಿರುತ್ತೆ. ನೆಕ್ಸ್ಟ್ SPL ಅಂತ ಇದೆ ನೋಡಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ. ಇಲ್ಲಿ ನೋಡಿ, ಸ್ಪೆಷಲ್ ಕ್ಯಾಟಗರಿ ನೀವು ಕಷ್ಟಪಟ್ಟಿರ್ತೀರ, ಒಂದು ಸ್ಪೋರ್ಟ್ಸ್ ಆಡಿರ್ತೀರ, ಮತ್ತು ಎಕ್ಸ್ ಡಿಫೆನ್ಸ್ ಅದೆಲ್ಲ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರ. ಆದರೆ ನೀವು ನೋಡ್ಬೋದು, ಸ್ಪೆಷಲ್ ಕ್ಯಾಟಗರಿಲಿ 0 ಇದೆ. ಯಾವ ಬ್ರಾಂಚಲ್ಲಿ ಅಂದರೆ ಸಿವಿಲ್ ಇಂಜಿನಿಯರಿಂಗಲ್ಲಿ. ಇಲ್ಲಿ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಇದ್ರೂ ಕೂಡ 0 ಇತ್ತು ಅಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದೇನು ಯೂಸ್ಫುಲ್ ಆಗಲ್ಲ, ಗಮನ ಇರಲಿ. ಇಲ್ಲಿ ನೀವು ನೋಡಿ, ನೆಕ್ಸ್ಟ್ ಬೇರೆ ಬ್ರಾಂಚಸ್ ಎಲ್ಲ ಏನಾಗಿದೆ, ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ ಎಲ್ಲ ಇದೆ, ಒಂದೇ ಸೀಟ್ ಇರೋದು ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನು. ಅದಾದಮೇಲೆ HK ಅಂದರೆ ಏನು ಅಂತ ನಿಮಗೆ ಡೌಟ್ ಬರ್ಬೋದು. HK ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಬರುತ್ತೆ. RK ಅಂದರೆ ಜನರಲ್ ಕರ್ನಾಟಕ ರಿಸರ್ವೇಷನ್ ಬರುತ್ತೆ. 90% ಆಫ್ ದ 50 to 90% ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ಜನರಲ್ ಕರ್ನಾಟಕದಲ್ಲಿ ಬರ್ತೀರಾ. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರು ರೀಜನಲ್ ಇರ್ತೀರಾ ಅವರೊಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಾ. ಮತ್ತು ಕಟ್ ಆಫ್ ಏನಾಗುತ್ತೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೂ ಜನರಲ್ ಕರ್ನಾಟಕಕ್ಕೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಹೈದರಾಬಾದ್ ಕರ್ನಾಟಕಕ್ಕೆ ಒಂದು 5 ಸೀಟ್ಸ್ನ ರಿಸರ್ವ್ ಮಾಡಿದರೆ ಒಂದೊಂದು ಬ್ರಾಂಚ್ಗೆ ಡಿಫರ್ ಕೂಡ ಆಗಿದೆ. ಇಲ್ಲಿ ನೆಕ್ಸ್ಟ್ ನೀವು ನೋಡಿ, ಇಲ್ಲಿ RK ಅಂದರೆ ಜನರಲ್ ಕರ್ನಾಟಕಕ್ಕೆ 52, 51, 52, 52 ಇದೆ. ಪ್ರತಿಯೊಂದು ಬ್ರಾಂಚ್ ಕೂಡ ಅದು ಡಿಫರ್ ಆಗಿದೆ. ಓಕೆನಾ? ಇವಾಗ ನಾವು ನೋಡಿ SNQಲಿ ನೀವು ನೋಡ್ಬೋದು, ಮೊದಲೇ ಹೇಳಿದೆ ಒಂದು 5% ರಿಸರ್ವೇಷನ್ ಇರುತ್ತೆ ಅಂತ. ಇಲ್ಲಿ ಟೋಟಲ್ ಇಂಟೆಕ್ ಬಂದ್ಬಿಟ್ಟೆ 60 ಇದೆಯಲ್ಲ, ಅದಕ್ಕೋಸ್ಕರ ರಿಸರ್ವೇಷನ್ ಎಲ್ಲ ಏನಾಗಿದೆ ಇಲ್ಲಿ 3 ಇದೆ. ಇಲ್ಲಿ 60 ಜಾಗದಲ್ಲಿ ಏನಾದರೂ 120 ಸೀಟ್ ಇತ್ತು ಅಂದರೆ SNQ ಕೋಟ ಡಬಲ್ ಆಗ್ತಿತ್ತು. 120 ಇದ್ದು ಅಂದರೆ ಇಲ್ಲಿ SNQ ಕೋಟ ರಿಸರ್ವೇಷನ್ 5% ಏನಿತ್ತಲ್ಲ, ಅಲ್ಲಿ ಇದು RR ಬರ್ತಿತ್ತು. ನೋಡಿ, ಇವಾಗ ನಾವು ಯೂಸು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡಿದ್ದೀನಿ. ಈ ಟೋಟಲ್ ಇಂಟೇಕ್ ಅಂದ್ರೆ ಏನು, ಮತ್ತು ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಮತ್ತು ಏನೇನು ರಿಸರ್ವೇಷನ್ ಇದೆ, ಮತ್ತು SNQ ಕೋಟ ಯಾವ ರೀತಿ ರಿಸರ್ವೇಷನ್ ಇದೆ ಅದನ್ನ ಇಲ್ಲಿ ಫಸ್ಟ್ ಸ್ಟೆಪ್ ಅದನ್ನ ನಿಮ್ಗೆ ತಿಳಿಸ್ಕೊಡಿದ್ದೀನಿ. ಇಲ್ಲಿ ಇದನ್ನ ನೀವು ಯಾವ ರೀತಿ ನೀವು ಯೂಸ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ PDF ಅಲ್ಲಿ ಓಪನ್ ಮಾಡಿದ ತಕ್ಷಣ ಎಲ್ಲ ಕಡೆ ಇಲ್ಲೇನಿರುತ್ತೆ ಅಂದರೆ ಒಂದು ಸರ್ಚ್ ಬಾರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮದು ಯಾವ ಊರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವೊಂದು ಡಿಸ್ಟಿಕಲ್ಲಿ ಅಡ್ಮಿಷನ್ ಆಗಬೇಕು ಆ ಒಂದು ಕಾಲೇಜ್ ನೇಮು ಅಥವಾ ಆ ಒಂದು ಕಾಲೇಜ್ ಅಡ್ರೆಸ್ಸು ಅಥವಾ ಕಾಲೇಜ್ ಡಿಸ್ಟಿಕ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಸರ್ಚ್ ರಿಸಲ್ಟ್ಸಲ್ಲಿ ಅದೇ ಹೈಲೈಟ್ ಆಗಿ ಬರುತ್ತೆ. ಆವಾಗ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಆ ಒಂದು ಕಾಲೇಜಲ್ಲಿ ನಿಮಗೆ ಬ್ರಾಂಚ್ ಯಾವುದಿದೆ ಅದನ್ನೇ ಇಲ್ಲಿ ನೋಡ್ಕೋಬೋದು. ಎಕ್ಸಾಂಪಲ್ ನೀವು ದಾವಣಗೆರೆ ಸರ್ಚ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ದಾವಣಗೆರೆ ಸರ್ಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಎಷ್ಟು ಕಾಲೇಜಸ್ ಇದೆ ಅದೆಲ್ಲ ನಿಮ್ಗೆ ಅಲ್ಲೇ ಲಿಸ್ಟಲ್ಲಿ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು. ಫಸ್ಟ್ ಇಲ್ಲಿ ನೋಡಿ, ಈ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು more than 7 ಬ್ರಾಂಚಸ್ ಇದೆ. ಅಂದರೆ 7 ಬ್ರಾಂಚಲ್ಲೂ ಕೂಡ ನೀವು ಯಾವ್ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಏನಾದರೂ ಇದೆಯಾ ಇಲ್ವಾ ನನ್ನ ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಯಾಕಂದರೆ ಕೆಲವು ಕಾಲೇಜಲ್ಲಿ EC ಇರಲ್ಲ, ಕೆಲವು ಕಾಲೇಜಲ್ಲಿ ಟ್ರಿಪಲ್ ಇರಲ್ಲ, ಕೆಲವು ಕಾಲೇಜಲ್ಲಿ ಮೆಕ್ಯಾನಿಕಲ್ ಇರಲ್ಲ, ಕೆಲವು ಕಾಲೇಜಲ್ಲಿ CS ಕೂಡ ಇರಲ್ಲ. ಅದಕ್ಕೋಸ್ಕರ ನೀವು ಯಾವ ಕಾಲೇಜ್ ಸೇರ್ಕೋಬೇಕು ಅದನ್ನ ಕರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಳಿ ಈ ಒಂದು PDF ಅಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜಸ್ಸು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಿದೆ A to Z ಎಲ್ಲ ಕೂಡ ಇದೆ. ನೀವು ತಲೆನೇ ಕೆಡ್ಸ್ಕೊಬಿಡಿ. ಜಸ್ಟು ಏನು ಮಾಡಿ ಅಂದರೆ ಆ PDF ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಒಂದು ಕಾಲೇಜ್
ಕಾಲೇಜಸ್ನ ಸರ್ಚ್ ಮಾಡಿಬಿಟ್ಟು ಅಲ್ಲಿ ನೋಡಿ ಕಾಲೇಜಸ್ ಎಲ್ಲೆಲ್ಲಿದೆ ಮತ್ತು SNQ ಕೋಟ ಎಷ್ಟಿದೆ ಎಲ್ಲನೂ ಕೂಡ ನೋಡ್ಕೊಳ್ಳಿ. SNQ ಕೋಟ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಎಲ್ಲ ಕೂಡ ಕಮ್ಮಿ ಮಾಡಿದ್ದಾರೆ. ಮೊದಲೆಲ್ಲ 6 ಇರ್ತಿತ್ತು ಒಂದು 3-4 ವರ್ಷದ ಹಿಂದೆ, ಇವಾಗೆಲ್ಲ ರಿಡ್ಯೂಸ್ ಮಾಡಿ 3 ಇದೆ. ಎಲ್ಲೋ 1-2-3 ಕಾಲೇಜಲ್ಲಿ ಏನಾಗಿದೆ ಅಂದರೆ 6 ಇದೆ. ಇಲ್ಲಿ ನೋಡಿ SNQ ಕೋಟ ರಿಸರ್ವೇಷನ್ ಇಲ್ಲಿ ನೋಡಿ 5% ಇದೆ. ಯಾಕೆ ಅಂದರೆ ಇಂಟ್ಯಾಕ್ ಆಫ್ ದ ಸೀಟ್ ಬಂದ್ಬಿಟ್ಟು ಇಲ್ಲಿ ನೋಡಿ 86 ಇದೆ. ನಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ನೂ ಕ್ಲಿಯರ್ ಆಗಿ ಡಾಟಾ ಬರುತ್ತೆ. ಅದಕ್ಕೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅದು ಬೇಕು ಅಂದರೆ. ಇವಾಗ ಸದ್ಯಕ್ಕೆ ಇದರಲ್ಲೂ ಕೂಡ ನೀವು ಒಂದು ಆಪ್ಷನ್ ಟ್ರೈ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿರೋಂಥ PDF ಇದು. ಅದಕ್ಕೋಸ್ಕರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಕಾಲೇಜಸ್ನ ಸರ್ಚ್ ಮಾಡಿಬಿಟ್ಟು ನೀಟಾಗಿ ಲಿಸ್ಟ್ ಔಟ್ನ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಟ್ರಿಕ್ಸ್ ಎಲ್ಲ ಬೇಕಂದ್ರೆ ಚಾನಲ್ ಇದೆ ನೋಡ್ಕೊಳ್ಳಿ. ಮತ್ತು ಈ ರೀತಿ ಅಪ್ಡೇಟ್ಸ್ ಬೇಕಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.